ಇದನ್ನು ನಾವು 4 ಆಣೆ ಅಥವಾ 25 ಪೈಸೆ ಅಂತ ಏನು ಕರಿತೀವೋ ಇವುಗಳ ಒಂದು ಕಮೆಮೊರೇಟಿವ್ ಕಾಯಿನ್. ಈ ಕಾಯಿನ್ಗಳ ವಿಶೇಷತೆಯನ್ನು ಮತ್ತು ಇದರ ಇಂದಿನ ದರವನ್ನು ನಾವು ಇವತ್ತು ತಿಳಿಯೋ ಒಂದು ಪ್ರಯತ್ನ ಮಾಡೋಣಂತೆ. ಈ ರೀತಿಯ ಕಾಯಿನ್ಗಳು 1957ರಿಂದ ಆರಂಭವಾಗಿ ಎಲ್ಲಿವರೆಗೂ 1990ರವರೆಗೂ ಕೂಡ ಈ ಕಾಯಿನ್ಗಳು ಬರ್ತವೆ. ಹಾಗೆಯೇ ಈ ಕಾಯಿನ್ಗಳು 1988ರಲ್ಲಿ ಆರಂಭವಾಗಿ 2002ವರೆಗೂ ಅಂದರೆ 22 ವರ್ಷದ ಹಿಂದಿನವರೆಗೂ ಕೂಡ ಈ ಕಾಯಿನ್ಗಳು ಚಲಾವಣೆಯಲ್ಲಿ ಇದ್ದವು. ಈಗ ಸದ್ಯಕ್ಕೆ ಈ ಎಲ್ಲ ಕಾಯಿನ್ಗಳನ್ನ ಏನು ಮಾಡಿದ್ದಾರೆ, ಈಗ ಚಲಾವಣೆಯಿಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು 8 ಆಣೆ ಕಾಯಿನ್ನು ಇನ್ನು ಹೊರಗಡೆ ಇಟ್ಟಿಲ್ಲ ಅಂತ ಅನಿಸುತ್ತೆ, ಬಟ್ ಈ ಕಾಯಿನ್ಗಳಂತೂ ಹೊರಗಡೆ ಇಟ್ಟಿದ್ದಾರೆ. ಈ ಕಾಯಿನ್ಗಳಲ್ಲಿ ಒಟ್ಟು 4 ರೀತಿಯ ಸ್ಮಾರಕ ನಾಣ್ಯಗಳು ಅಥವಾ ಕಮೆಮೊರೇಟಿವ್ ಕಾಯಿನ್ಸ್ ವಿಶೇಷವಾದ ಒಂದು ಸಂದರ್ಭಕ್ಕೆ ಮನಗಂಡು ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ವಿಶೇಷವಾದಂಥ ನೋಡ್ರಿ, ಏಷ್ಯನ್ ಗೇಮ್ಸ್ಗೆ ಸಂಬಂಧಪಟ್ಟಂತಹ ಕಾಯಿನ್ನು ಮತ್ತು ಇನ್ನೊಂದು ಸಂದರ್ಭಕ್ಕೆ ತಕ್ಕಂತಹ ಕಾಯಿನ್ನು ಅಂದರೆ ವಿಶ್ವ ಖಾದ್ಯ ದಿವಸ ಅಂತಕ್ಕಂಥ ಕಾಯಿನ್ನು. ಇವೆಲ್ಲ ಕಾಯಿನ್ಗಳನ್ನು ಆಯಾ ಒಂದು ಟೈಮಿಗೆ ತಕ್ಕಂಗೆ ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾ ಬಂದರು. ಇದರಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಕಾಯಿನ್ನು ರೂರಲ್ ವುಮೆನ್ಸ್ ಅಡ್ವಾನ್ಸ್ಮೆಂಟ್ ಅಂತಕ್ಕಂಥ ಕಾಯಿನ್ನು 1980ರಲ್ಲಿ ಬಂತು. ಹಿಂದಿಯಲ್ಲಿ ಗ್ರಾಮೀಣ ಮಹಿಳಾ ಉಂಕಿ ಪ್ರಗತಿ ಅಂತ ಇದೆ. ಇದು ಬಂದು 1980ರಲ್ಲಿ, ಇಲ್ಲಿದೆ ನೋಡಿರಿ ಡೇಟು, ಇದರ ಡೇಟ್ 1980ರಲ್ಲಿ ಬಂತು. ಇದು ಬಾಂಬೆ ಮಿಂಟಿಂದ ಮಿಂಟಾಗಿರ್ತಕ್ಕಂಥ ಕಾಯಿನು. ಇದರ ತೂಕ ಎಷ್ಟು ಅಂದರೆ 2.5 ಗ್ರಾಮು. 2.5 ಗ್ರಾಮ್ನ ಒಂದು ತೂಕ ಇತ್ತು. 25 ಪೈಸೆ ಅನ್ನೋ ಹೆಸರಿಗೆ ತಕ್ಕಂಗೆ ಸರ್ಕ್ಯುಲರ್ ಶೇಪ್ನ ಈ ಒಂದು ಕಾಯಿನ್ನು ಕಾಪರ್ ನಿಕ್ಕಲ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ 4 ಕಾಯಿನ್ಗಳು ಕೂಡ ಕಾಪರ್ ನಿಕ್ಕಲ್ನಿಂದ ಬಂದಂತಹ ಕಾಯಿನ್ಗಳೇ. ಅದು ವಿಶೇಷವಾಗಿ ನೀವು ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್ ಇದು 1980ರಲ್ಲಿ ಬಂತು. ಈ ಯಾವುದು ರೂರಲ್ ವುಮೆನ್ಸ್ ಅಡ್ವಾನ್ಸ್ಮೆಂಟ್ ಅಂತಕ್ಕಂಥದ್ದು. 2ನೇ ಕಾಯಿನು ಈ ಸೀರೀಸ್ನಲ್ಲಿ 2ನೇ ಕಾಯಿನು, 2ನೇಯ ಒಂದು ಸುಂದರವಾದಂಥ ಕಾಯಿನು ವಿಶ್ವ ಖಾದ್ಯ ದಿವಸ ಅಂತ, ವರ್ಲ್ಡ್ ಫುಡ್ ಡೇ. ಇದು 1981ರಲ್ಲಿ ಬಂದಂತಹ ಕಲ್ಕತ್ತಾ ಮಿಂಟ್ನ ಕಾಯಿನು. ಈ 4 ಕಾಯಿನ್ಗಳು ಕೂಡ ಕಲ್ಕತ್ತಾ ಮಿಂಟಿಂದ ಬಂದವು, ಬಾಂಬೆ ಮಿಂಟಿಂದ ಬಂದವು ಮತ್ತು ಹೈದರಾಬಾದ್ ಮಿಂಟಿಂದ ಬಂದವು. 3 ಮಿಂಟು. ಇಲ್ಲಿ ಈ ಡೇಟ್ ಇದೆ ಅಲ್ವಾ, ಈ ಡೇಟ್ನ ಕೆಳಗಡೆ ಏನು ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಅದು ಕಲ್ಕತ್ತೆ ಕಾಯಿನು. ಏನಾದರೂ ಮಿಂಟ್ ಇದೆ ಅಂದರೆ ಅದು ಡೈಮಂಡ್ ಶೇಪಲ್ಲಿದ್ದರೆ ಅದು ಬಂದು ಯಾವುದರ ಕಾಯಿನು, ಬಾಂಬೆ ಕಾಯಿನು. ಡಾಟ್ ಇದ್ದರೆ ನೋಯ್ಡಾ ಕಾಯಿನು ಮತ್ತು ಸ್ಟಾರ್ ಇದ್ದರೆ ಅದು ಹೈದರಾಬಾದ್ನ ಕಾಯಿನು. ಇದನ್ನು ನಾವು ನೆನಪಲ್ಲಿಟ್ಕೋಬೇಕು. ಈ 4 ಕಾಯಿನ್ಗಳು ಕೂಡ 3ರಲ್ಲಿ ಮಾತ್ರ ಬಂದವು, 3 ಮಿಂಟ್ಗಳಿಂದ ಮಾತ್ರ ಬಂದವು. ಯಾಕೆ 3 ಮಿಂಟ್ ಅಂದರೆ 1988ರಲ್ಲಿ ನೋಯ್ಡಾ ಮಿಂಟು ಏನು ಡೆಲ್ಲಿ ಹತ್ತಿರ ಇರ್ತಕ್ಕಂಥ ನೋಯ್ಡಾದಲ್ಲಿ ಅವಾಗ ತಾನೇ ಆರಂಭವಾಗಿತ್ತು. ಇವು 1980ರಿಂದ 1985ರವರೆಗೆ ಅಷ್ಟೇ ಬಂದಿರ್ತಕ್ಕಂಥದ್ದು. ಇದು 1982ರ ಕಾಯಿನ್ನು. ಇದು ಕೂಡ ಸೇಮ್ ಸ್ಪೆಸಿಫಿಕೇಷನ್ನು. ನವಮ್ ಏಷ್ಯಾಯಿ ಖೇಲ್ ಅಂತಕ್ಕಂಥದ್ದು ಅಂದರೆ 9ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತಹ ಒಂದು ಸುಂದರವಾದಂತಹ ಕಾಯಿನ್ನು. ಈ ಕಾಯಿನ್ ಬಂದು 3 ಮಿಂಟ್ಗಳಿಂದ, ಅಂದರೆ ಇದು ಬಾಂಬೆ ಮಿಂಟ್ ನೋಡ್ರಿ, ಇನ್ನೊಂದು ಬಂದು ಕಲ್ಕತ್ತಾ ಮಿಂಟು, ಇನ್ನೊಂದು ಹೈದರಾಬಾದ್ ಮಿಂಟು. ಬಾಂಬೆ ಮತ್ತು ಕಲ್ಕತ್ತೆಯ ಮಿಂಟುಗಳು ಸಾಮಾನ್ಯವಾದಂಥ ಮಿಂಟುಗಳು. ಆದರೆ ಹೈದರಾಬಾದ್ನ ಮಿಂಟು ಈ ಒಂದು ಇದರಲ್ಲಿ ತುಂಬ ವಿಶೇಷವಾದಂಥದ್ದು. ಅದರ ದರ ಕೂಡ ಈ ಒಂದು ಥರ UNC ಕಂಡೀಷನ್ ಥರ ಈ ಥರ ಲಸ್ಟರ್ ಇದ್ದು ಈ ಥರ ಒಂದು ಮಿನುಗ್ತಾ ಇದ್ದರೆ, ತುಂಬ ಚೆನ್ನಾಗಿದ್ದರೆ ಕಾಯಿನ್ ಏನಿರ್ತಾ ಇತ್ತದು ಅದ್ರ ಬೆಲೆ 3000ದಿಂದ 5000ವರೆಗೂ ಇದೆ ಇವತ್ತು. ಆದರೆ ನಮ್ಮಲ್ಲಿ ಇಷ್ಟೊಂದು ಕಾಯಿನ್ಗಳಿದ್ದಾವೆ. ಇವೆಲ್ಲ ಕಾಯಿನ್ಗಳು ನೀವು ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಏಷ್ಯನ್ ಗೇಮ್ಸ್ನ ಕಾಯಿನ್ಗಳೇ. ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ಮ್ಯಾಕ್ಸಿಮಮ್ಮು ಬಾಂಬೆ ಒಂದು ಮಿಂಟಿಂದ ಮಾಡಿರ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ಗೆ ಯಾವುದೋ ಒಂದು ಕಾಯಿನ್ನ ನಾವು ತಗೊಳ್ಳೋಣಂತೆ. ನೋಡಿರಿ, ಇಲ್ಲಿ 19 ಮತ್ತು 82 ಅನ್ನೋದ್ರ ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ನಮಗೆ, ಒಂಥರ ಡಾಟ್ ಥರ ಕಾಣಿಸ್ತಾ ಇದೆ. ಡಾಟ್ ಅಲ್ಲ, ಅದು ಡೈಮಂಡು. ಈ ಡೈಮಂಡು ಇಲ್ದಂಗೆ ಇದರಲ್ಲಿ ಸ್ಟಾರ್ ಇದ್ದಿದ್ರೆ ಇದು ಹೈದರಾಬಾದ್ ಮಿಂಟ್ ಆಗಿರ್ತಾ ಇತ್ತು, ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಆದರೆ ಇದರ ಕಾಸ್ಟ್ ಎಷ್ಟು ಮಾತಾಡೋಣಂತೆ. ಮತ್ತು 4ನೇ ಮತ್ತು ಕೊನೆಯ ಕಮೆಮೊರೇಟಿವ್ ಕಾಯಿನು 4 ಆಣೆಯಲ್ಲಿ 1985ರಲ್ಲಿ ಬಂತು. ಇದು ಕೂಡ ಬಾಂಬೆ ಮಿಂಟ್ನ. ಈ ವಿಶೇಷ ಏನಪ್ಪ ಅಂದರೆ, ಇವು ಬಾಂಬೆ ಮಿಂಟ್ ಆಗಿರಲಿ, ಕಲ್ಕತ್ತಾ ಮಿಂಟ್ ಆಗಿರಲಿ ಮತ್ತು ಹೈದರಾಬಾದ್ ಮಿಂಟ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಒಂದೇ ದರ ಇದೆ. ಮತ್ತು ಇವು 1985ರಲ್ಲಿ ಬಂದಂತಹ ಕಾಯಿನು, ಫಾರೆಸ್ಟ್ರಿಗೆ ಸಂಬಂಧಪಟ್ಟಂಥ ಫಾರೆಸ್ಟ್ರಿ ಫಾರ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ವಿಕಾಸ್ ಕೆ ಲಿಯೆ ವಾನಿಕಿ ಅಂತಕ್ಕಂಥದ್ದು ಇದೆ. ಅಂದರೆ ವನ ನಮ್ಮ ವಿಕಾಸಕ್ಕೆ, ಕಾಡು ನಮ್ಮ ವಿಕಾಸಕ್ಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಬಂದಂತಹ ಕಾಯಿನ್ನು. ಇಲ್ಲಿ ಮರ ನೋಡ್ತಾ ಇದ್ದೀರಾ, ಸುಂದರವಾದ ಮರ. ಅಲ್ಲಿ ಬಿದಿರಿನ ಕೆಲಸ ಮಾಡ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀರಾ.
ಮತ್ತು ಅಲ್ಲಿ ಹಕ್ಕಿ ಇದೆ, ಜೊತೆಗೆ ಏನಿದೆ ಚಿಗರೆ ಅಥವಾ ಜಿಂಕೆ ಕೂಡ ಅಲ್ಲಿ ಇದೆ. ಇಲ್ಲಿ ಈ ಕಾಯಿನ್ಗಳನ್ನು ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೇನಪ್ಪ ಅಂದರೆ ಇವು 3 ಮಿಂಟ್ಗಳಿಂದ, ಈ ಥರದ ಕಾಯಿನ್ಗಳು 3 ಮಿಂಟಿಂದ 1980ರಲ್ಲಿ ಬಂದಂತಹ ಈ ಒಂದು ಏನು ರೂರಲ್ ಡೆವಲಪ್ಮೆಂಟ್ನ ಕಾಯಿನ್ನು, ರೂರಲ್ ವುಮೆನ್ಸ್ ಡೆವಲಪ್ಮೆಂಟ್ನ ಕಾಯಿನ್ನು 75 ರೂಪಾಯಿಂದ 100 ರೂಪಾಯಿವರೆಗೂ UNC ಕಂಡೀಷನಲ್ಲಿ ನಮಗೆ ಬೇಕಪ್ಪ ಅಂದರೆ ನಾವು ಅಷ್ಟಕ್ಕೆ ನಾವು ಇದನ್ನು ಕೊಂಡ್ಕೋಬೋದು ಒಬ್ಬ ಒಳ್ಳೆಯ ಡೀಲರ್ ಕಡೆಯಿಂದ. ಇದು ಎಕ್ಸ್ಟ್ರಾ ಫೈನ್ ಅನ್ಬೋದು. ಆದರೆ ತುಂಬ ಚೆನ್ನಾಗಿದ್ದು UNC ಕಂಡೀಷನಲ್ಲಿ ಇರ್ತಕ್ಕಂಥ ಕಾಯಿನ್ ನಮಗೆ ಬೇಕಪ್ಪ ಅಂದರೆ ಒಂದು 100 ರೂಪಾಯಿವರೆಗೂ ಇದರ ಬೆಲೆ ಇದೆ. ಮತ್ತು ಇದರ ಬೆಲೆ ನೋಡಿರಿ, ಇಲ್ಲೇ ಸಂಖ್ಯೆಗಳು ಕಡಿಮೆ ಕಾಣಿಸ್ತಾ ಇದೆ ನೋಡಿರಿ. ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಂದಲೇ ನೀವು ಗುರುತಿಸ್ಬೋದು. ಇವು ಅವುಗಳಿಗಿಂತ ಅಪರೂಪ. ಇದು ಕಲ್ಕತ್ತಾ ಮಿಂಟ್ನ ಕಾಯಿನ್ ಅಂತ ಆಗಲೇ ಹೇಳಿದೆ. ಕಲ್ಕತ್ತಾ ಮಿಂಟ್ ಆಗಿರ್ಬೋದು, ಬಾಂಬೆ ಮಿಂಟ್ ಆಗಿರ್ಬೋದು, ಹೈದರಾಬಾದ್ ಮಿಂಟ್ ಆಗಿರ್ಬೋದು, ಮಿಂಟ್ನ ಅವಶ್ಯಕತೆ ಇಲ್ಲ. ಈ ಥರದ ನಿಮ್ಮ ಹತ್ರ ಕಾಯಿನ್ ಇದ್ದರೆ ಇದನ್ನು ಕನಿಷ್ಠ UNC ಕಂಡೀಷನಲ್ಲಿ ನಾವು ನಿಮಗೆ ಬೇಕಪ್ಪ ಅಂದರೆ 500 ರೂಪಾಯಿಗೆ ನಾವು ಕೊಂಡ್ಕೋಬೇಕಾಗುತ್ತೆ. ನಾವು ಮಾರಬೇಕಾದ್ರೆ ಒಂದು 20% ಅಂದರೆ ಒಂದು 400 ರೂಪಾಯಿಗೆ ನಾವು ಇದನ್ನು ಎಲ್ಲಾದರೂ ಎಕ್ಸಿಬಿಷನ್ಗಳಲ್ಲಿ ನಾವು ಇದನ್ನು ಈಸಿಯಾಗಿ ಅಲ್ಲಿರ್ತಕ್ಕಂತಹ ಬೈಯರ್ಗಳಿಗೆ ಅಥವಾ ಕಲೆಕ್ಟರ್ಗಳಿಗೆ ನಾವು ಇದನ್ನು ಮಾರಬಹುದು. ಇನ್ನು ಈ ಒಂದು ಕಾಯಿನ್ ಬಗ್ಗೆ ಹೇಳಿದೆ. ಇದು ಹೈದರಾಬಾದು ಕಾಯಿನ್ನು ತುಂಬ ರೇರು. ಇಷ್ಟು ಕಾಯಿನ್ಗಳಲ್ಲಿ ನನ್ನ ಹತ್ರ ಒಂದು ಕೂಡ ಕಾಯಿನ್ ಇಲ್ಲ. ಎಷ್ಟೋ ವರ್ಷದಿಂದ ನಾನು ಇದು ಮಾಡ್ತಾಯಿದ್ರು ಕೂಡ, ಈ ಕಾಯಿನ್ ಕಲೆಕ್ಷನಲ್ಲಿ ಇದ್ದರೂ ಕೂಡ ಒಂದು ಕಾಯಿನ್ ಇಲ್ಲ. ಇರ್ತಕ್ಕಂಥವೆಲ್ಲವೂ ಕೂಡ ಬಾಂಬೆ ಮತ್ತು ಕಲ್ಕತ್ತಾದವು. ಇವು 25 ರೂಪಾಯಿಂದ 30 ರೂಪಾಯಿಗೆ UNC ಕಂಡೀಷನ್ನ ಒಂದು ಕಾಯಿನ್ನು ಈಸಿಯಾಗಿ ಅವೈಲೇಬಲ್ ಆಗುತ್ತೆ ನಮಗೆ ಬೇಕು ಅಂದರೆ. ನೋಡಿರಿ, ಇಲ್ಲೇ ಸಂಖ್ಯೆ ಕಾಣಿಸ್ತಾ ಇದೆ. ಯಾವ ಕಾಯಿನ್ನು ಯಾವಾಗ ಅದರ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಅವು ಕಡಿಮೆ ಇರ್ತಾವೋ ಆವಾಗ ಅವು ಜಾಸ್ತಿ ಆಗ್ತವೆ ರೇಟು. ಯಾವಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೋ, ಲಾಟಲ್ಲಿ ಇಷ್ಟು ಸಿಕ್ಕಿದಾವೆ ನನಗೆ, ನಾನು ಹುಡುಕಿ, ನಾನೇನು ಕೊಂಡ್ಕೊಂಡಿರೋದಲ್ಲ, ಈ ಹುಡುಕಿ ನಾನು ತೆಗೆದಿರ್ತಕ್ಕಂಥದ್ದು ತುಂಬ. ನಾನು 8ನೇ ಕ್ಲಾಸ್ನಾಗಿದ್ದಾಗಲಿಂದಲೂ ಕೂಡ ಕಲೆಕ್ಟ್ ಮಾಡ್ತಾ ಇರೋಂಥ ಕಾಯಿನ್ಗಳು ಇವು. ಇಷ್ಟು ಕಾಯಿನ್ಗಳು ನಾನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವು ಈ ಜಾಸ್ತಿ ಸಂಖ್ಯೆಯಲ್ಲಿದ್ದಾವೆ, 25 ರೂಪಾಯಿ, 30 ರೂಪಾಯಿ. ಇವು ಅವಕ್ಕಿಂತ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಇವು ಎಷ್ಟು? ಇವು 100 ರೂಪಾಯಿವರೆಗೂ ಬೆಲೆ ಬಾಳ್ತವೆ, ಯಾವುದೇ ಮಿಂಟ್ ಆಗಿರಲಿ. ಇದರಲ್ಲಿ ವಿಶೇಷವಾದ ಮಿಂಟ್ ಯಾವುದು? ಇದರಲ್ಲಿ ಹೈದರಾಬಾದ್ನ ಮಿಂಟ್ ಇದ್ದರೆ 3000 ರೂಪಾಯಿವರೆಗೂ ಅಥವಾ 5000 ರೂಪಾಯಿವರೆಗೂ ಕೂಡ ಬೆಲೆ ಇದೆ. ಅದಕ್ಕಿಂತ ಜಾಸ್ತಿ ಕೂಡ ಕೊಳ್ಳೋರು ಇದ್ದಾರೆ, ಯಾಕಂದರೆ ಅದು ಅಷ್ಟು ಅಪರೂಪದ ಕಾಯಿನು. ಈ ಒಂದು ಕಾಯಿನ್ನು ನಾವು ಅವಲೇ ಮಾತಾಡ್ದಂಗೆ 500 ರೂಪಾಯಿವರೆಗೂ ಇದರ ಬೆಲೆ ಇದೆ. ಮತ್ತು ಇವತ್ತಿನ ಕಟ್ಟಕಡೆ ಕಾಯಿನು ಮತ್ತು ಈ ಒಂದು 4 ಆಣೆಗಳಲ್ಲಿ ವಿಶೇಷವಾದಂತಹ ಕಾಯಿನು 1985ರಲ್ಲಿ ಬಂದಂತಹ ಕೊನೆಯ 4 ಆಣೆಯ ಒಂದು ಕಮೆಮೊರೇಟಿವ್ ಕಾಯಿನು. ಇದು ಕೂಡ ಯಾವುದೇ ಮಿಂಟ್ ಆಗಿದ್ದರೂ ಕೂಡ ಇದು ಸಹ ಕಡಿಮೆ ಸಂಖ್ಯೆಯಲ್ಲಿ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಾಯಿನು. ಇದಕ್ಕೂ ಕೂಡ ಬೆಲೆ 400 ರೂಪಾಯಿಂದ 500 ರೂಪಾಯಿ. ನಾವು ಮಾರಬೇಕು ಅಂದರೆ ನಮ್ಮಿಂದ UNC ಕಂಡೀಷನಲ್ಲಿ 400 ರೂಪಾಯಿಗೆ ತಗೊಳ್ತಾರೆ. ನಮಗೆ ಕೊಂಡ್ಕೋಬೇಕಪ್ಪ ಅಂದರೆ ನಮಗೆ 455 ರೂಪಾಯಿಗೆ ನಮಗೆ ಈ ಕಾಯಿನು ಸಿಗುತ್ತೆ. ಮುಂದೆ ಈ ಎಲ್ಲ ಕಾಯಿನ್ಗಳ ಬೆಲೆನೂ ಕೂಡ ಜಾಸ್ತಿ ಆಗೋ ಚಾನ್ಸ್ ಇದೆ. ಯಾಕಂದರೆ ಈ ದಿನದಿಂದ ದಿನಕ್ಕೆ ಇವನ್ನು ಕಲೆಕ್ಟ್ ಮಾಡ್ತಕ್ಕಂಥವ್ರ ಸಂಖ್ಯೆ ಏನಾಗ್ತಾ ಇದೆ? ವಿಪರೀತ ಜಾಸ್ತಿ ಆಗ್ತಾ ಇದೆ. ಇನ್ವೆಸ್ಟರ್ಗಳು ಬರ್ತಿದ್ದಾರೆ, ಕಲೆಕ್ಟ್ರುಗಳು ಬರ್ತಿದ್ದಾರೆ. ಇವನ್ನ ಈ ಇನ್ವೆಸ್ಟ್ಮೆಂಟ್ಗೋಸ್ಕರನೂ ಕೂಡ ತಮ್ಮ ಒಂದು ಕಲೆಕ್ಷನಲ್ಲಿ ಇಡೋಂಥ ಒಂದು ಅಭ್ಯಾಸ ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ 250 ರೂಪಾಯಿ ಇದ್ದಂಥ ಕಾಯಿನು ಈಗ 500 ರೂಪಾಯಿ ಆಗಿದೆ. ಮುಂದೆ ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಅಂತೂ ಆಗೇ ಆಗುತ್ತೆ. ಇದು ಇವತ್ತಿನ ಈ ಒಂದು ಕಾಯಿನ್ಗಳ ಒಂದು ಪರಿಚಯ ಆಗಿತ್ತು. ಇನ್ನು ಈ 10 ಪೈಸೆ ಮತ್ತು 20 ಪೈಸೆಲ್ಲೂ ಕೂಡ ಈ ಕಾಯಿನ್ಗಳು ನೋಡ್ತಾ ಇರ್ಬೋದು ನೀವು. ಈ ಕಾಯಿನ್ಗಳು ಕೂಡ ಇವತ್ತು ತುಂಬ ಬೆಲೆ ಬಾಳ್ತಕ್ಕಂಥ. ಇವು ಕೂಡ 400 ರೂಪಾಯಿವರೆಗಿದೆ, ಇದು 700 ರೂಪಾಯಿವರೆಗಿದೆ. ಇದ್ರ ಬಗ್ಗೆ ವಿಶೇಷವಾಗಿ ನಾವು ಇನ್ನೊಂದು ದಿನ ಇಲ್ಲಿ ನೋಡ್ತಿದ್ದೀರಲ್ವ, ಈ ಕಾಯಿನಂತೂ ಇನ್ನೂ ತುಂಬ ಜಾಸ್ತಿ ರೇಟ್ ಇದೆ. ಇದು ಹೈದರಾಬಾದ್ ಮಿಂಟ್ನ ಕಾಯಿನು. ಮಿಂಟು ಮತ್ತು ಇಯರ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಆದರೆ ಅಲ್ಲಿ ಇಯರ್ ಕಾಣಿಸ್ತಾ ಇದೆ ನೋಡ್ರಿ, ಅದು ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಕೂಡ ಇದೆ. ಇದು ಕೂಡ UNC ಕಂಡೀಷನಲ್ಲಿ ಇವತ್ತಿಗೆ 2000 ರೂಪಾಯಿವರೆಗೂ ಇದು ಬೆಲೆ ಬಾಳ್ತಾ ಇದೆ. ಇದೆಲ್ಲದಕ್ಕೂ ಇಂಥ ಒಂದು ವಿಡಿಯೋಗಳನ್ನು ಮತ್ತೆ ನಾನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಈ ಥರದ ಕಾಯಿನು ನಿಮ್ಮಲ್ಲಿದ್ದರೆ 10 ಪೈಸೆ ಕಾಯಿನ್ ನೋಡಿರಿ, 400 ರೂಪಾಯಿ ಬೆಲೆ ಬಾಳುತ್ತೆ, 300 ರೂಪಾಯಿ ಬೆಲೆ ಬಾಳುತ್ತೆ. ಅಥವಾ ಒಂದು 4 ಆಣೆ ಈಸಿಯಾಗಿ ನಾವು 500 ರೂಪಾಯಿಗೆ ಈ ಒಂದು ಕಾಯಿನ್ನ ಮಾರಬಹುದು. ಅಂದರೆ ಎಷ್ಟು % ಜಾಸ್ತಿ ಆದಂಗಾಯಿತು? ಅಂದರೆ 2000 ಕಾಯಿನ್, 2000 4 ಆಣೆಗಳು ಸೇರಿದರೆ ಒಂದು 500 ರೂಪಾಯಿ ಆಗುತ್ತೆ. ಹೌದು ತಾನೇ? ಅಂದರೆ ಅಷ್ಟು 2000 ಪಟ್ಟು ಬೆಲೆಯನ್ನು ಹೆಚ್ಚಿಸ್ಕೊಂಡಿರ್ತಕ್ಕಂತಹ ಒಂದು ನಾಣ್ಯ ಇದಾಗಿದೆ. ಈ ಥರದ ಮಾಹಿತಿಯನ್ನು ಮತ್ತೆ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ನಾವು ಮನಿ ಮಾತು ಕನ್ನಡ ಚಾನಲಲ್ಲಿ ಮಾಡ್ತೀವಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರ ಜೊತೆಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಒಂದು ಸಿಗೋಣ. ಮತ್ತು ಒಳ್ಳೆಯ ಕಲೆಕ್ಟ್ರುಗಳಾಗೋಣ.
ಈ ಥರದ ನೋಡ್ರಿ, ಇಲ್ಲೇ ನಾವು ಸಿಂಪಲ್ಲಾಗಿ ನಮ್ಮ ಹತ್ರ ಹೆಚ್ಚು ನಾಣ್ಯಗಳು ಈ ಕಲೆಕ್ಷನಲ್ಲಿದ್ದಾವೆ. ಇದರ ಬೆಲೆ ಕಡಿಮೆ ಇದೆ. ಕಡಿಮೆ ಇರತಕ್ಕಂಥ ನಾಣ್ಯಗಳ ಬೆಲೆ ಏನಾಗಿದೆ, ಜಾಸ್ತಿ ಇದೆ. ಇವು ಮೀಡಿಯಮ್ ಆಗಿದ್ದಾವೆ, ಹಾಗಾಗಿ ಇದರ ರೇಟು ಕೂಡ ಮೀಡಿಯಮ್ ಆಗಿದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಹರಡ್ಕೊಂಡು ನಾನು ನಿಮಗೆ ಇದನ್ನು ಹೇಳೋವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಮತ್ತೆ ಸಿಗೋಣಂತೆ. ಧನ್ಯವಾದಗಳು.